ಗೈಸ್ ನಾನು ಇರೋವರೆಗೂ ನನ್ನ ಕೈಲಿ ಆಗೋವರೆಗೂ ನನ್ನ ಕೈಲಿ ಯಾವ ಕೆಪಾಸಿಟಿ ಆಗುತ್ತೋ ಅದ್ರಲ್ಲಿ ನಿಮ್ಮನ್ನ ನಗಿಸ್ತೀನಿ, ಖುಷಿ ಪಡಿಸ್ತೀನಿ, ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ಗೈಸ್. ರಿಯಲ್ ಆಗಿ ಮಾಡ್ಬೋದು. ಏನ್ ನಮ್ ಕಷ್ಟ ಏನೈತೆ ಅದ್ರಲ್ಲೇ ಮಾಡ್ಕೊಳ್ಳೋಣ. ಸಿಗುತ್ತೆ. ಒಂದ್ಸತಿ ಕಷ್ಟ ಇದ್ದ ತಕ್ಷಣ ಇನ್ನೊಂದ್ಸತಿ ನಿಮ್ ಪ್ರಕಾರ ತಗೊಳ್ಬೇಕು ಅಂತ ಆಸೆ ಇತ್ತು, ಆಗಿಲ್ಲ. ಸ್ಟಾರ್ಟ್ ಚೆನ್ನಾಗಿದ್ರೆ ಮುಂದುವರೆಕೆ ರಾತ್ರಿ ನೋಡಿ ಸ್ವಾಮಿ, ನಾವ್ ಇರೋದೇ ಹೀಗೆ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡ್ರೆಸ್ಅಪ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಲಾಗು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಇದು ನಡ್ಕ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯ್ಸ್. ಸೊ ಅದೇ ಪ್ರಶಾಂತ್ ಅಣ್ಣವ್ರದ್ದು ಅಂಗಡಿ ಓಪನಿಂಗ್ ಇತ್ತು. ಸೊ ಅದಕ್ಕೆ ಅಂಗಡಿ ಓಪನಿಂಗ್ ಅಂದರೆ ಅದನ್ನು ಸ್ವಲ್ಪ ಏನೋ ಗ್ರ್ಯಾಂಡು ಇದು ಮಾಡ್ತಿದ್ರು, ಕೂಪನ್ ನಾನು ವೀಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಬಲೂನ್ ಓದಕ್ಕೆ ಕೊಡಬೇಕಾಗಿತ್ತು. ಸೊ ಹಿಡ್ಕೊಂಡು ಹೋಗೋಕ್ಕೆ ಈಗ ಯಾರೊಬ್ಬರು ಬೇಕು. ಕೊಟ್ಟು ಬಂದು ನಾನು ಸ್ವಲ್ಪ ಪಾಪದು ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು, ಅಕೌಂಟ್ ಮಾಡಿಸ್ಬೇಕಾಗಿತ್ತು. ಸೊ ಅದನ್ನು ಮಾಡ್ಸೋಕೆ ಹೋಗಬೇಕು ಇವಾಗ. ತುಂಬ ಪ್ಲ್ಯಾನ್ ಇದೆ. ಸೊ ಅದೊಂದು ವೀಡಿಯೋ ಶೂಟ್ ಮಾಡ್ಕೋಬೇಕು ಪ್ರಶಾಂತ್ ಅಣ್ಣವ್ರದ್ದು. ನೋಡುವ. ಓಯ್ ನಮ್ಮ ಪಂಡ ಮಲ್ಕೊಟ್ಟಿದ್ದಾನೆ. ಪಂಡ ಹಲೋ ಪಂಡ ಹೆಂಗೆ ಲಿಯೋಗೆ ಈ ಪಾಂಡ ಅಂದ್ರೇನೆ ಇಷ್ಟ ಇಲ್ಲ. ಯಾಕೆ ಹೇಳು, ಈ ಪಕ್ಕ ಹೂ ಮಸ್ಕೊತಾಳಲ್ಲ, ಅದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಮುರ್ಕತ್ತಾಳೆ ಗೈಸ್ ಅವಳು. ಟೆಡ್ಡಿ ಎತ್ಕೊಂಡಿರೋಕೆ ಮುರ್ಕತ್ತಿರೋದು ಅವಳ್ದು ಬಿಡೋದು. ನೀನು ಬೇಡ ಬಾ ನೀನು. ನಂದು ಟೆಡ್ಡಿ ನಂದಿದು, ನಂದ್ರ ಜೊತೆನೇ ಇರ್ತೀನಿ ಆಯ್ತಾ. ನಂದಿದು ಮುರ್ಕೊಬಿಡ್ಲು. ಗೈಸ್ ಎಲ್ರಿಗೂ ಲಾಂಗ್ ಟೈಮ್ ಈ ಬ್ಲಾಗಲ್ಲಿ, ಈ ಡೇಯಲ್ಲಿ ತುಂಬ ಲಾಂಗ್ ತೊಗೊಂಡು ಈ ಬ್ಲಾಗ್ ಮಾಡ್ತೀನಿ. ಸೊ ಯಾಕೆ ನಾನು ಬೇಜಾರಾಗಿದ್ದೀನಿ ಏನು ಅಂತ, ಈ ಬ್ಲಾಗಲ್ಲಿ ಏನು ಕಂಟೆಂಟ್ ಏನಾದ್ರು ಗೇಮಿಂಗ್ ಆಗಲಿ ಅನ್ನೋದಕ್ಕಿಂತ ಗೈಸ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೋಬೇಕು. ನನ್ನ ಲೈಫಲ್ಲಿ ನಾನು ಇಷ್ಟು ದಿನ ನನಗೆ ಇಷ್ಟು ಆಗಿದೆ, ಸ್ಟೇಜ್ ಆಗಿದೆ. ಸೊ ಇಷ್ಟು ದಿವಸದಲ್ಲಿ ನಾನು ಇವತ್ತು ತೊಗೊಳಕ್ಕಾಗಿಲ್ಲ, ನಾನು ಆಸೆ ಪಟ್ಟಿದ್ದು ತೊಗೊಳಕ್ಕಾಗಿಲ್ಲ ಅಂದರೆ ಸೊ ಇವತ್ತು ತುಂಬ ರಿಗ್ರೆಟ್ ಫೀಲ್ ಆಗ್ತಿದೆ ಗೈಸ್. ಸೊ ಬೆಳಗ್ಗೆಯಿಂದ ನಾನು ತುಂಬ ಎಫರ್ಟ್ ಹಾಕಿ ತುಂಬ ಕೇಳಿದೆ, ತುಂಬ ಓಡಾಡಿದೆ. ಸೊ ಇವತ್ತು ನನ್ನ ಲೈಫಲ್ಲಿ ನಾನು ತೊಗೋಬೇಕು ಅಂತ ಹೇಳ್ಬಿಡ್ತೀನಿ ನಿಮಗೆ. ನಾನು 17 Pro Max ತೊಗೋಬೇಕಾಗಿತ್ತು ನಿಮ್ಗೆ, ಯಾಕಂದರೆ ಈ ಫೋನಲ್ಲಿ ಕ್ಲಾರಿಟಿ ಕಮ್ಮಿ ಆಗಿತ್ತು ಗೈಸ್. ಸೊ ನಾನು ಅದಕ್ಕೆ 17 Pro Max ತಗೊಂಡು ನಿಮಗಿನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇನ್ನೂ ಕ್ಲಾರಿಟಿ ಕೊಡೋಣ. ಸೊ ಅದು ತುಂಬ ಆಸೆ ಪಟ್ಟು ಇವತ್ತು ತುಂಬ ಓಡಾಡಿದೆ. ಸೊ ಅದನ್ನು ನಾನು ಇವತ್ತು ತೊಗೊಳಕ್ಕಾಗಲಿಲ್ಲ. ಸೊ ಅದು ತುಂಬ ಗಿಲ್ಟಿದೆ ಗೈಸ್, ನನಗೆ ಎಷ್ಟು ಗಿಲ್ಟಿದೆ ಅಂತಂದರೆ ಸೊ ಅಷ್ಟು ಗಿಲ್ಟಾಗಿದೆ. ಸೊ ನಾನು ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆಲ್ಲ ಪಡ ತಗೊಬಿಟ್ಟಿವೆ. ಸೊ ಇವತ್ತು ಒಂದು ಅರ್ಥ ಆಗೈತಿನ್ನು ಅಂತಂದರೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂದ್ಕೊಂಡಿದ್ದು ಬೇಗ ತೊಗೊಳ್ಳೋ ಟೈಮ್ ಇದ್ದಾಗ ಲೆಕ್ಕ ಮಾಡಲಿಲ್ಲ. ಏನು ಬೇಕದು ಸಕ್ಕತ್ತು ತಗೊಂಡು ನಾನು ತೊಗೊಳ್ದೆ, ಬೇರೆಯವ್ರಿಗೆ ಕೊಟ್ಟು ಎಷ್ಟು ಖರ್ಚು ಮಾಡಿಬಿಟ್ಟೆ. ಸೊ ಇವತ್ತು ನಾನು ತೊಗೋಬೇಕು ಅಂದ್ಕೊಂಡು ನಾನು ಎಫರ್ಟ್ ಹಾಕಿ ನಾನು ಓಡಾಡಿ ನಾನು ತೊಗೋಬೇಕು ಅಂದ್ಕೊಂಡಿದ್ದು ಆಗಲಿಲ್ಲ ಅಂತಂದಾಗ ಏನೋ ಎಷ್ಟು ಗಿಲ್ಟ್ ಕಾಡ್ತು, ಇಷ್ಟು ನೋವಾಯ್ತು. ಸೊ ನಮ್ಮ ಮಧ್ಯಾಹ್ನಕ್ಕೆ ವ್ಲಾಗ್ ಎಂಡ್ ಮಾಡ್ಬಿಟ್ಟು ಇವತ್ತು ವ್ಲಾಗ್ ಏನು ಬೇಡ ಅಂತ ಅಂದ್ಕೊಂಡೆ. ಬಟ್ ನನ್ನ ಲೈಫಲ್ಲಿ ಆಗಿರೋದನ್ನ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೋ ದುಡ್ಡುಗೋಸ್ಕರ ಆಗಲಿ ಏನಕ್ಕೊಂದು ಆಗಲ್ಲ, ನನ್ನ ಲೈಫಲ್ಲಿ ಏನಾಗುತ್ತೆ ನಿಮ್ಮದು ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ. ಬಟ್ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಗೈಸ್ ನನ್ನ ಫೋನ್ ತೊಗೋಬೇಕು ಅಂತ ಹೋದೆ, ಎಲ್ಲ ಎಲ್ಲ ಆಗಿತ್ತು. ಆಮೇಲೆ ಏನಾಯಿತು ಗೊತ್ತಿಲ್ಲ, ಆಮೇಲೆ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಆಮೇಲೆ ನಾನು ಪಾಪಮ್ಮನ ಅದನ್ನೇ ಹೇಳಿದ್ಲು, ಪರವಾಗಿಲ್ಲ ಇವತ್ತು ತಗೊಳ್ಳ ಅಂತಂದರೆ ಏನೋ ಒಳ್ಳೇದಾಗೋಂಗಿದೆ. ಸೊ ಪೇಷನ್ಸನ್ನ ಕಾಯ್ದುಬಿಟ್ಟು ತಗೋ, ಬಟ್ ಏನೋ ಆಗೋದಿಲ್ಲ, ಏನೋ ಕೆಟ್ಟದಾಗ್ಬಿಟ್ಟಿದೆ. ಸೊ ಅವೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡ. ಸೊ ಒಂದು ಒಳ್ಳೆ ದಿನ ಬರುತ್ತೆ, ಅವಾಗ ತೊಗೊಳ್ಳೋಣ. ಇವಾಗ ಏನಿದೆ, ನೀನು ನಮ್ಮನ್ನು ಇಷ್ಟಪಡೋರು ಹೆಂಗೆ ಇದ್ರೂ ಕಂಟೆಂಟ್ ಇಷ್ಟಪಟ್ಟೇ ಪಡ್ತಾರೆ. ಸೊ ಆಗಲಿಲ್ಲ ಅಂತಂದರೆ ಇವತ್ತು ರಿಸ್ಕ್ ತೊಗೊಂಡು ನೀನು ಟೆನ್ಷನ್ ತೊಗೊಂಡು ಎಲ್ಲ ತೊಗೊಳೋಕ್ಕೆ ಅಂತ ಅಪ್ಸೆಟ್ ಹಾಕೋಗ್ಬೇಡ. ನಿಮಗೆ ಅಂತ ಒಂದು ಟೈಮ್ ಬರೋದಿದೆ. ಸೊ ಅದಕ್ಕೋಸ್ಕರ ನೀನು ತೊಗೊಳಕ್ಕಾಗಿಲ್ಲ ಹಂಗಂತ ಹೇಳಿ ಇವತ್ತು ಅವಳು ಅಮ್ಮನೂ ಅಪ್ಪನೂ 3 ಜನ ಅದನ್ನೇ ಹೇಳಿದ್ರು. ಸೊ ಅದೊಂದು ಗಿಲ್ಟ್ ತುಂಬ ಕಾಣ್ತಾಳೆ. ಅವಳನ್ನ ಕೇಳೋಣ. ಪಾಪಮ್ಮ ಇಲ್ಲಿ ಇವತ್ತು ನಾನು iPhone 17 Pro Max ತೊಗೋಬೇಕು ಅಂತ ಓಡಾಡೋದಲ್ಲ, ಅಲ್ಲಿ ಸ್ಲಿಪ್ಪರ್ ಹಾಕೊಂಬರ್ಬೇಕು ತಾನೆ. 17 Pro Max ತೊಗೋಬೇಕು ಅಂತ ಅಂದ್ಕೊಂಡೆ. ಸೊ ಅದು ತೊಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ನಿನ್ನ ಪ್ರಕಾರ ಬೇಜಾರಾಗಿರೋ ಗಿಲ್ಟಲ್ಲಿ ನೀನು ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ವೆಯ್ಟ್ ಮಾಡು. ವೆಯ್ಟ್ ಹೆಂಗೆ ಮಾಡಬೇಕು? ಹೆಂಗೆ ವೆಯ್ಟ್ ಮಾಡಬೇಕು? ಎಷ್ಟು ದಿನ ವೆಯ್ಟ್ ಮಾಡಬೇಕು? ಒಂದು 3 ತಿಂಗಳು ಅಷ್ಟೇ. ಅದನ್ನೇ ಲೈಫ್ ಅನ್ನೋದು ಒಳಗೆ ಬರುತ್ತೆ.
ಬರುತ್ತೆ. ಸೊ ಗೈಸ್ ಅದೇ ಬೆಸ್ಟ್ ಕಂಟೆಂಟು ಅದೇ ಇವಳದೇ ಹೇಳಿದ್ಲು, ನೀನು ಇಷ್ಟಪಡೋರು ನೀನು ಲೈಕ್ ಮಾಡೋರು ಎಂಥ ಫೋನ್ ಆದರೂ ಲೈಕ್ ಮಾಡೇ ಮಾಡ್ತಾರೆ. ಸೊ ಅದಾಗಲೇ ಅನ್ನೋ ತಲೆ ಕೆಡಿಸ್ಕೊಂಡು ಏನೇನೋ ಇವೆಲ್ಲ ಬೇಡ ಅಂತ ಹೇಳಿ ನೋಡಿ ಇನ್ನೊಬ್ಬ ಬಂದು ನೀಲೇನು ಏನು ನಾಶ ಹೋಗಿದ್ದೀರಾ ಅಂತ. ಏಯ್ ಹೊರಡೆ ಹೋಗೋ ನೀನು, ನೀನು ಹೊರಡೆ ಹೋಗೋ, ನಮಗೆ ಹೇಳ್ತಾವನೆ ನಮಗೆ ಅವಸರಕ್ಕೆ ಬಂದವನೆ ಹೊರಗಡೆ ಬನ್ನಿ ಅಂತ. ಹುಡುಗ ಹೆಂಗೆ ಕರ್ಕೊಂಡು ಹೋಗ್ತಾನೆ ನೋಡೋಣ. ಗೈಸ್ ಅಷ್ಟೇ, ಅದೊಂದು ನನಗೆ ಗಿಲ್ಟು ತುಂಬ ಕಾಡ್ತಿತ್ತು ಇವತ್ತು. ಸೊ ಅದನ್ನು ಎಲ್ಲ ಮನೆಯವರೆಲ್ಲ ಹೇಳಿ ಅದು ನಂಗೆ ರಿಯಲೈಸ್ ಮಾಡಿ, ಸೊ ಆದರೂ ಒಂದು ಕಡೆ ಗಿಲ್ಟ್ ಕಾಡುತ್ತೆ ಗೈಸ್. ಬಟ್ ನಾನು ಹೇಳ್ತಿದ್ದೀನಿ ಪ್ರಾಂಪ್ಟ್, ನಿಮ್ಮ ಸಪೋರ್ಟ್ ತುಂಬ ಸಪೋರ್ಟ್ ಸಿಗ್ತಿದೆ. ಸೊ ಈ ಸಪೋರ್ಟ್ನಿಂದ ನಾನು ಪಕ್ಕ ತಗೋತೀನಿ. ಸೊ ತಗೊಂಡು ಇದೇ ಚಾನಲಲ್ಲಿ ಇದೇ ನಿಮ್ಗಳ ಮುಂದೆ ಇದೇ ನಾನು ಅದೇ ಫೋನ್ ಶೂಟ್ ಮಾಡೇ ಮಾಡ್ತೀನಿ. ನಂಗೆ ತುಂಬ ನಂಬಿಕೆ ಇದೆ ಗೈಸ್, ಪಕ್ಕ ಮಾಡ್ತೀನಿ. ನಮ್ಮ ಪಾಪನ 3 ಜನನ ಕೇಳೋಣ. ನನ್ನ ಪಾಪನ ಕೇಳೋಕ್ಕಿಂತ ಮುಂಚೆ ಕೇಳಿದ್ದೀನಿ, ನಮ್ಮ ಅಪ್ಪನ ಕೇಳೋಣ. ಗೌರೀಶ್ ಅವರೇ, ನಾನು ಅಮ್ಮನ ಕೇಳೋಣ. ಅಮ್ಮನ ಫಸ್ಟ್. ಅಮ್ಮ, ಇವತ್ತು ನಾನು ಅನ್ಕೊಂಡು ತಗೊಳಕ್ಕಾಗಲಿಲ್ವಲ್ಲ, ಸೊ ಅದ್ರ ಬಗ್ಗೆ ನೀನೇನು ಹೇಳ್ತೀರ? ಬೇಜಾರಾಗಿದ್ನಲ್ಲ? ಬೇಜಾರಾದ್ರೆ ಇವತ್ತಿಲ್ಲ ನಾಳೆ ಸುಖ ಪಡ್ಬೋದು, ಕಷ್ಟ ಪಡಬಾರ್ದು. ಹಾಂ, ಸೊ ಕೈ ಸದ್ಯನೇ ನಮ್ಮ ಅಮ್ಮನೂ ಹೇಳಿತ್ತು. ನೀನು ಹೇಳಮ್ಮ, ಅದೇನೋ ಕಂಟೆಂಟ್ ಜನ ನೋಡ್ರೆ ಹೆಂಗಿರು ನೋಡ್ತಾರೆ ಹಾಗೆ ಹೇಳ್ತಲ್ಲ, ಅದೇ ತಗೋಬೇಕು ಅಂತ ಏನಿಲ್ಲ ಅಂತ ಹೇಳಿ. ನೋಡಿ ಸ್ವಾಮಿ, ನಾವ್ ಇರೋದೇ ಹೀಗೆ. ಓ ಡೈಲಾಗ್, ಅಡ್ಡು ಡೈಲಾಗ್. ಈಗ ನಾವು ಅಪ್ಪನ ಕೇಳೋಣ. ಪಾಪಮ್ಮ, ನೀನು ಇನ್ನೊಂದ್ಸರಿ ಏನು ಹೇಳಿದಾರೆ? ನೀನು ಚಿಡಿಯಾಗ್ಬಿಡ್ತಾ, ನೀ ಹೇಳಿದಾರೆ ಇನ್ನೊಂದ್ಸರಿ ಏನು ಹೇಳ್ತೀಯಾ? ವೆಯ್ಟ್ ಮಾಡು, ಸಿಗುತ್ತೆ. ಒಂದ್ಸತಿ ಕಷ್ಟ ಇದ್ದ ತಕ್ಷಣ ಇನ್ನೊಂದ್ಸತಿ ಏನಮ್ಮ ರಿಯಲ್ ಲೈಫ್ ತೋರಿಸ್ಬೇಕು, ಹಾಂ, ಬಿಲ್ಡಪ್ ಲೈಫ್ ಅಲ್ಲ. ಬಿಲ್ಡಪ್ ಅನ್ನೋದಕ್ಕಿಂತ ಜನಗಳಿಗೆ ಕಂಟೆಂಟ್ ಸಿಗ್ಲಿ, ಇನ್ನು ಕ್ಲಾರಿಟಿ ರೇಸ್ ಆಗಲಿ ಅಂತ ನಾನು ಮಾಡಿದ್ದು ನೋಡ್ಕೋ. ರಿಯಲ್ ಆಗೇ ಮಾಡ್ಬೋದು. ಏನ್ ನಮ್ ಕಷ್ಟ ಏನೈತೆ ಅದ್ರಲ್ಲೇ ಮಾಡ್ಕೊಳ್ಳೋಣ. ಅದೇ ಸದ್ಯ ಅದೇ ನಾನು ಹೇಳಿದ್ನಲ್ಲ, ಅದನ್ನ ಅವ್ರು ಆ ಡೇಟಲ್ಲಿ ಡೈರೆಕ್ಷನ್ ಹೇಳ್ತಾರೆ. ಈ ಫೋನ್ ಏನಿದೆ ಇದರಲ್ಲೇ ಮಾಡು, ಜನ ನೋಡೋರು ಹೆಂಗೇರು ನೋಡ್ತಾರೆ. ಅದೆಲ್ಲ ತೋರಿಸ್ಕೊಂಡು ಆಚರಣೆ ಆಡಂಬರ ಎಲ್ಲ ತೋರಿಸ್ಕೊಂಡು ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ಇನ್ನು ಅಪ್ಪನ ಕೇಳೋಣ. ಗರೀಶ್ ಅವರೇ, ನಾನು ಇವತ್ತು ಫೋನ್ ತಗೊಳಕ್ಕಾಗ್ಲಿ, ಅದಕ್ಕೆ ನಿಮ್ಮ ಪ್ರಕಾರ ಏನು ಅನ್ನಿಸ್ತು? ನನ್ನ ಫೋನ್ ತಗೋಬೇಕು. ಅದಕ್ಕೆ ಅನಿಸ್ತು ನಿಮ್ಮ ಪ್ರಕಾರ? ನಿಮ್ ಪ್ರಕಾರ ತಗೊಳ್ಬೇಕು ಅಂತ ಆಸೆ ಇತ್ತು, ಆಗಿಲ್ಲ. ಸ್ಟಾರ್ಟ್ ಚೆನ್ನಾಗಿದ್ರೆ ಮುಂದುವರೆಗೆ ತಾತ್ಯ. ಅದೇ ಸೊಟ್ಟಲ್ಲಿ ಟ್ರಸ್ಟ್ ಮಾಡಿದ್ದೀನಿ. ಸೊ ನಾನು ಎಫರ್ಟ್ ಎಲ್ಲ ಹಾಕಿದ್ದೀನಿ. ನಾನು ಫೋನ್ ಕೊಡ್ತಾನೆ, ಆಯ್ತು, ಖಂಡಿತವಾಗ್ಲೂ ಕೊಡ್ಸಲ್ಲ, ಈ ಫೋನ್ ಕೊಡೋಣ. ಸೊ ಗೈಸ್ ಅದೊಂದು ಇದೆ ಮೈಂಡಲ್ಲಿ. ಸೊ ಗೈಸ್ ಅದು ನನಗೆ ನೀವು ತುಂಬ ಸಪೋರ್ಟ್ ಮಾಡ್ತೀನಿ, ತುಂಬ ನಂಬಿದ್ದೀನಿ. ಸೊ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡ್ಕೊಂಡಿದ್ದೀನಿ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ, ಏನು ಹೇಳೋಕ್ಕಾಗಿಲ್ಲ. ಸೊ ಬೆಳಗ್ಗೆ ನಂತರ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಸೊ ಇದು ತಗೊಳಕ್ಕಾಗಿಲ್ಲ ಅಂತ ಇಷ್ಟು ದಿನ ನಾನು ಪಡ ಅಂತ ತಗೊಬಿಟ್ಟಿವೆ, ಬಟ್ ಇವತ್ತು ತಗೊಳಕ್ಕಾಗಲಿಲ್ಲ. ಸೊ ನಿಮ್ಮ ಆಶೀರ್ವಾದ ಇದೆ, ನಿಮ್ಮ ಸಪೋರ್ಟ್ ಇದೆ, ಪಕ್ಕ ನಾನು ತಗೋತೀನಿ ಗೈಸ್. ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಗೈಸ್. ನಾನು ಇರೋವರೆಗೂ, ನನ್ನ ಕೈಲಿ ಆಗೋವರೆಗೂ, ನನ್ನ ಕೈಲಿ ಯಾವ ಕೆಪಾಸಿಟಿ ಆಗುತ್ತೋ ಅದರಲ್ಲಿ ನಿಮ್ಮನ್ನು ನಗಿಸ್ತೀನಿ, ಖುಷಿ ಪಡಿಸ್ತೀನಿ, ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ಗೈಸ್. ಇಷ್ಟನ್ನು ಹೇಳೋಕ್ಕೆ ಮಾತ್ರ ಇಷ್ಟಪಡೋದು ನಾನು. ಇದ್ರ ಮೇಲೆ ಏನೂ ಹೇಳೋಕ್ಕಾಗಲ್ಲ. ನನ್ನ ಕೈಲಿ ಇಷ್ಟು ದಿನ ನನ್ನ ಕೈಲಿ ಏನಾಗುತ್ತೋ, ನನ್ನ ಕೈಲಿ ಎಷ್ಟು ಕಂಟೆಂಟ್ ಕೊಡೋಕ್ಕಾಗುತ್ತೋ, ಸೊ ಆ ಕಂಟೆಂಟ್ನ ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ. ಸೊ ಇಷ್ಟು ದಿನ ಎಷ್ಟು ಸಪೋರ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿ ಗೈಸ್. ನಾನು ಆದಷ್ಟು ಇನ್ನೂ ನಗಿಸ್ತೀನಿ, ಖುಷಿ ಪಡಿಸ್ತೀನಿ, ಮೆಸೇಜ್ ಕೊಡ್ತೀನಿ, ಓಕೆನಾ? ಸೊ ನಿಮಗೆ ಹತ್ರ ಕಂಟೆಂಟ್ ಬೇಕಿದ್ರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಭಾಷೆ ಒಬ್ಬರೇ ಚಿಕ್ಕ ಮಗು ಮಾಡಲಿ, ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರ ಕೈ ಹೇಳ್ತಾಳಲ್ಲ ಹಂಗೆ. ಒಂದು ಚಿಕ್ಕ ಮಗು ಮಾಡಲಿ, ಒಂದು ಚಿಕ್ಕ ಮಗು ಮೆಸೇಜ್ ಮಾಡಲಿ. ಸರ್ ಚಿಕ್ಕ ಮಗು ಮೆಸೇಜ್ ಮಾಡಲಿ ಗೈಸ್. ಮೆಸೇಜ್ ಮಾಡಲಿ, ನಾನು ಆ ಕಂಟೆಂಟ್ನ ಶೋರ್ ಖಂಡಿತವಾಗ್ಲೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಇವತ್ತಿನ ವ್ಲಾಗು ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಿಮ್ಗೆ ಏನು ಅರ್ಥ ಆಗಿದೆಯೋ ಅದನ್ನು ಕಮೆಂಟ್ ಮಾಡಿ. ನಾನು ಏನು ತಿಳ್ಕೊಬೇಕು ಅದನ್ನು ಕಮೆಂಟ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್. ಓಕೆ, ಇವತ್ತಿನ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ಲವ್ ಯು ಟು ಟೇಕ್ ಕೇರ್, ಬಾಯ್.